ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ಮೈಸೂರು ಸಿಲ್ಕ್ಗೆ ನಾನು ಯಾವ ರೀತಿ ಬ್ಲೌಸ್ಗಳನ್ನ ತೊಗೊಂಡಿದ್ದೀನಿ, ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನಾನು ಎರಡು ರೀತಿಲೂ ಹಾಕ್ತೀನಿ, ಮಾಡಾಗೂ ಹಾಕ್ತೀನಿ ಮತ್ತು ಟ್ರೆಡಿಷ್ನಲಾಗೂ ಹಾಕ್ತೀನಿ ಮೈಸೂರು ಸಿಲ್ಕ್ಗೆ. ಅದು ಯಾವುದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ನೋಡಿ, ಇದು ನಿಮಗೆ ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನನಗೆ. ಇದು ಬ್ಲೂ ಥರ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ನಿಮಗೆ. ಇದು ಸೀ ಗ್ರೀನ್ ಕಲರ್. ಇದು ಸೀ ಗ್ರೀನ್ ಕಲರ್ ಥರನೇ ಬರುತ್ತೆ. ಇದು ಸ್ವಲ್ಪ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಇದನ್ನು ನೋಡಿ ನಾನು ಈ ಬ್ರೊಕೆಟಲ್ಲಿ ನಾನು ಹೊಲ್ಸ್ಕೊಂಡಿದ್ದೀನಿ. ಈಗ ಇದು ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಬ್ಲೌಸ್ಗಳು. ಇದಕ್ಕೆ ನಾನು ವಿ ಶೇಪು, ಇದಕ್ಕೆ ನಾನು ಯಾವ ವರ್ಕು ಆ ಥರ ಏನೂ ಮಾಡಿಸಿಲ್ಲ. ನಾನು ಸ್ಲೀವ್ಸು ಕೊಡಿಸಿಲ್ಲ, ಸ್ಲೀವ್ಲೆಸ್ ಹೊಲ್ಸಿದ್ದೀನಿ. ಮತ್ತು ಬ್ಯಾಕು ಅಷ್ಟೇ ಸಿಂಪಲಾಗಿ ಒಂದು ವಿ ನೆಕ್ ಥರ ಕೊಡಿಸಿದ್ದೀನಿ. ಫ್ರಂಟ್ ಮತ್ತು ಬ್ಯಾಕು ಎರಡೂ ವೀಲಿ ಕೊಡಿಸಿದ್ದೀನಿ, ನೋಡ್ಬೋದು. ಇದಕ್ಕೆ ನೀವು ಪಿಂಕ್ ಕಲರು ಹಾಕ್ಬೋದು, ಈ ಕಲರು ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಈ ಥರ ತೊಗೊಂಡಿದ್ದೀನಿ. ಇದಕ್ಕೆ ಇದು ಒಂದು, ಮತ್ತು ಪಿಂಕ್ ತೋರಿಸ್ತೀನಿ ನಾನು ನಿಮಗೆ 3D ಕಲರು. ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಈ ಸೀರೆಗಳನ್ನ ತೋರಿಸಿದ್ದೆ. ಸುಮಾರು ಒಂದು 4-5 ಜನ ಕಮೆಂಟ್ ಮಾಡಿದ್ದೀರಾ, ನಿಮ್ಮದು ಬ್ಲೌಸು ತೋರಿಸಿ ಮೇಡಮ್, ಯಾವಾಗ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ನಾನೀಗ ಒಂದು 3 ಸ್ಯಾರಿಗೆ ನಾನು ಬ್ಲೌಸ್ಗಳನ್ನ ನಾನು ತೊಗೊಂಡಿಲ್ಲ, ಉಟ್ಟು ಇಲ್ಲ. ಅದು ನಾನು ತೊಗೊಂಡಾಗ ನಿಮಗೆ ತೋರಿಸ್ತೀನಿ ಬ್ಲೌಸು ಯಾವ ಥರ ಅಂತ ಅಂದ್ಬಿಟ್ಟು. ನೋಡಿ, ಇದೊಂದು 3D ಕಲರ್ ನಿಮಗೆ ತೋರಿಸಿದ್ದೆ. ಅದಕ್ಕೆ ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ, ವರ್ಕ್ ಮಾಡಿಸಿದ್ದೀನಿ. ಮಾಮೂಲಿ ರೌಂಡ್ ನೆಕ್ ಹೊಲ್ಸಿದ್ದೀನಿ. ಅದಕ್ಕೆ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಸ್ವಲ್ಪ ಜರ್ದೋಸ್ ಇದು ಸ್ವಲ್ಪ ಲೈನಲ್ಲಿ ಕೊಟ್ಟಿದ್ದಾರೆ ರೌಂಡಕ್ಕೆ. ಇದಕ್ಕೆ ಸ್ಲೀವ್ಸ್ ಫುಲ್ ಹೊಲ್ಸಿದ್ದೀನಿ, ನೋಡ್ಬೋದು. ವರ್ಕ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ. ಈ ಥರ ಹೊಲ್ಸಿದ್ದೀನಿ. ಫ್ರಂಟ್ ಈ ಥರ ಹೊಲಿಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಚೆಕ್ಸಲ್ಲಿ ನನ್ನ ಹತ್ರ 2 ಕಲರ್ ಇದೆ. ಅದರಲ್ಲಿ ನಾನು ಒಂದು ಕಲರ್ ಮಾತ್ರ ನಿಮಗೆ ತೋರಿಸಿದ್ದೀನಿ. ಚೆಕ್ಸ್ನ ಈ ಕಲರ್ ತೋರಿಸಿದೆ ನಿಮಗೆ. ಇನ್ನೊಂದು ನಾನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ಅದು ಬಂದಾದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಸ್ಟಿಚ್ ಮಾಡಿಸಿದ್ದೀನಿ ಏನು ಅಂತ ಅಂದ್ಬಿಟ್ಟು. ನೋಡಿ, ಈ ಕಲರಲ್ಲಿ ಈ ಕಲರ್ಗೆ ನಾನು ವೈಟಲ್ಲಿ ಹೊಲಿಸ್ಕೊಂಡಿದ್ದೀನಿ. ನಾನು ಈ ಥರ ನೋಡ್ಬೋದು, ಈ ಥರ ಹೊಲಿಸ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಡಿಸೈನು. ತುಂಬ ಜನ ಕೇಳು ಇದ್ದಾರೆ ಡಿಸೈನ್ನ. ನೋಡಿ, ಇದು ರೌಂಡ್ಗೆ ನಿಮಗೆ ಬೀಡ್ಸ್ ಹಾಕಿ ಮಾಡಿದ್ದಾರೆ. ಸುತ್ತ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸುತ್ತ ಫ್ರಂಟು ಅಷ್ಟೇ. ಫ್ರಂಟು ಇದೂ ಅಷ್ಟೇ. ಆಮೇಲೆ ಇಲ್ಲಿ ಬಿಗ್ದು ಸ್ಟೋನ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇರ್ಬೋದು. ಅದ್ರ ಸುತ್ತ ನಿಮಗೆ ಗೋಲ್ಡನ್ನು ಮಣೀಲಿ ನಿಮಗೆ ಸುತ್ತ ಅದನ್ನು ವರ್ಕ್ ಮಾಡಿ ಪರ್ಲ್ ಥರ ಕೊಟ್ಟಿದ್ದಾರೆ, ನೋಡಿ. ಮತ್ತು ಇದಕ್ಕೆ ಲೀವ್ಸ್ ಮಧ್ಯ ಲೀವ್ಸ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನಾವು ಟ್ರೆಡಿಷ್ನಲ್ ಆಗು ಹಾಕೋಬೋದು, ಮಾಡಾಗೂ ಹಾಕೋಬೋದು. ನೋಡಿ, ಇದು ಒಂದು ಬ್ಲೌಸು. ಇನ್ನೊಂದು ನನ್ನ ಹತ್ರ ಚೆಕ್ಸ್ ಇದೆ, ಅದನ್ನು ತೋರಿಸ್ತೀನಿ. ಅದಕ್ಕೆ ಬ್ಲೌಸ್ನ ತೊಗೊಂಡಿಲ್ಲ. ಇದು ಒಂದು ಸ್ಯಾರಿ ಇದೆ ನೋಡಿ, ಇದನ್ನು ನಾನು ತೋರಿಸಿದ್ದೆ. ಇದು ನಾನು ವೇರ್ ಮಾಡಿಲ್ಲ ಇನ್ನೂ, ಮತ್ತು ಬ್ಲೌಸು ತೊಗೊಂಡಿಲ್ಲ ನಾನು ಇದಕ್ಕೆ. ಮತ್ತು ಇನ್ನೊಂದು 2 ಸ್ಯಾರಿ ಪರ್ಪಲ್ ಸ್ಯಾರಿಗೆ ನಾನು ತೊಗೊಂಡಿಲ್ಲ. ನನ್ನ ಹತ್ರ ಈಗ ನಾನು ಬೇರೆ ಸ್ಯಾರಿಗೆ ಯೂಸ್ ಮಾಡ್ತಿದ್ದಂತಹ ಬ್ಲೌಸ್ನ ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಫುಲ್ ಸ್ಲೀವ್ಸ್ ಇಲ್ಲ, ಮುಂದೆ ಹಾರ್ಟ್ ಶೇಪ್ ಇದೆ, ಇಲ್ಲಿ ನೋಡ್ಬೋದು. ಮತ್ತು ಹೈ ನೆಕ್ ಇದೆ ಇದು. ಮತ್ತು ಇದಕ್ಕೆ 3/4 ಬರಲ್ಲ, ಮೆಗಾ ಸ್ಲೀವ್ಸ್ ಬರುತ್ತೆ ಇದಕ್ಕೆ. ನೋಡಿ, ಮೆಗಾ ಸ್ಲೀವ್ಸು. ಹಿಂದೆನೂ ಅಷ್ಟೇ ರೌಂಡ್ ನೆಕ್ ಬರುತ್ತೆ ಇದಕ್ಕೆ. ಈ ಥರ ಬ್ಲೌಸು ಈಗಂತೂ ಫುಲ್ಲು ಟ್ರೆಂಡಿಂಗಲ್ಲಿದೆ. ರೆಡಿ ಬ್ಲೌಸ್ಗಳಂತೂ ಯಾವ್ದು ಬೇಕೋ ಅದೇ ಸಿಗ್ತಿದೆ, ಸ್ಟಿಚ್ಚೇ ಮಾಡಿಸೋದು ಬೇಡ, ಅಷ್ಟು ಚೆನ್ನಾಗಿ ಸಿಗ್ತಾ ಇದೆ. ನೋಡಿ, ನಾನು ಈಗ ಇದಕ್ಕೆ ತೊಗೊಂಡಿಲ್ಲ. ತೊಗೊಂಡಾದ್ಮೇಲೆ ಇದಕ್ಕೆ ಯಾವ ಥರ ಸ್ಟಿಚ್ ಮಾಡಿಸ್ದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ.
ಇನ್ನೊಂದು ಮಸ್ಬಾ ಬ್ಲೌಸ್ ತೊಗೊಂಡಿದ್ದೀನಿ, ಪಿಂಕ್ ಕಲರ್ ಹೊಲಿಸಿದ್ದೀನಿ, ಅದು ಬಂದಿಲ್ಲ ನನಗೆ, ಸ್ಟಿಚ್ ಆಗಿದೆ, ಆದರೆ ನಾನು ತೊಗೊಂಡು ಬಂದಿಲ್ಲ. ಅದನ್ನು ಅಷ್ಟೇ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ. ಈಗ ಇದಕ್ಕೆ ಸದ್ಯಕ್ಕೆ ಈ ಥರ ಗೋಲ್ಡ್ ಮ್ಯಾಚ್ ಮಾಡ್ಕೋಬೋದು ನಾವು. ನಾನು ಒಂದಷ್ಟು ಬ್ಲೌಸ್ಗಳನ್ನ ನಾನು ಒಂದಕ್ಕೆ ಹಂಗೆ ಮ್ಯಾಚ್ ಮಾಡ್ಕೊಳ್ತೀನಿ ನೋಡಿ. ಇದೂ ಅಷ್ಟೇ ಗೋಲ್ಡ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ, ಈ ಥರನೂ ಹಾಕೋಬೋದು. ಮತ್ತು ಇನ್ನೊಂದು ಸ್ಯಾರಿ ಇದೆ ಪರ್ಪಲ್ ಕಲರು, ಅದಕ್ಕೂ ಅಷ್ಟೇ ನಾನು ಅದು ಹೊಸ ಸೀರೆನೇ, ಅದನ್ನು ಅಷ್ಟೇ ಇದಕ್ಕೂ ಅಷ್ಟೇ ಬ್ಲೌಸ್ ಕೊಟ್ಟಿದ್ದೀನಿ ಸ್ಟಿಚ್ಚಿಗೆ, ಅದು ಇನ್ನೂ ಬಂದಿಲ್ಲ ನೋಡಿ. ಅದು ಸುಮಾರು ಜನ ಕೇಳ್ತಿದ್ರಿ ಅಂದ್ಬಿಟ್ಟು ನನ್ನ ಹತ್ರ ಇರೋ ಅಂಥ ಬ್ಲೌಸ್ಗಳಲ್ಲಿ ನಾನು ಮೈಸೂರು ಸಿಲ್ಕ್ಗೆ ಯಾವ್ದು ಹಾಕ್ಕೊಳ್ತೀನಿ ಅದನ್ನು ತೋರಿಸ್ತಾ ಇರೋದು ನೋಡಿ. ಇದಕ್ಕೂ ಅಷ್ಟೇ. ಮತ್ತು ಇದಕ್ಕೆ ನೀವು ಗೋಲ್ಡನ್ನು ಇದನ್ನು ಯೂಸ್ ಇದನ್ನು ಹಾಕೋಬೋದು ನಾವು. ನಾವು ಈ ಥರ ಬ್ಲೌಸ್ ಇಟ್ಕೊಂಡ್ರೆ ಸುಮಾರು ಬ್ಲೌಸ್ಗಳು ಹಾಕೋಬೋದು. ಬ್ರೊಕೇಡಲ್ಲೂ ಅಷ್ಟೇ ತೆಗೆದು ನಾವು ಒಂದು ಹೊಲಿಸ್ಕೊಂಡ್ರೆ ನಮಗೆ ಇದು ಅಷ್ಟೇ, ಇದು ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ ಈ ಥರ ಹಾಕೊಳ್ಳೋದ್ರಿಂದ. ಸದ್ಯಕ್ಕೆ ಇದು ಸ್ಟಿಚ್ ಆಗಿಲ್ಲ ಬ್ಲೌಸ್ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಮತ್ತು ನಾನು ಎಕ್ಸಿಬಿಷನ್ಗೆ ಹೋಗಿದ್ದೆ ಅಲ್ಲಿ ನಾನು ಒಂದು ಬ್ಲೌಸ್ ತೊಗೊಂಡು ಬಂದೆ ಇಷ್ಟ ಆಗಿ, ಅದನ್ನು ತೋರಿಸ್ತೀನಿ ನೋಡಿ. ಇದೂ ಅಷ್ಟೇ ಈ ಥರನೂ ನಾವು ಮ್ಯಾಚ್ ಮಾಡ್ಕೋಬೋದು. ಮಾಡೋಕ್ಕೆ ಅಂದರೆ ಸ್ವಲ್ಪ ಈ ಥರನೂ, ಇದು ಅಷ್ಟೇ ಈ ಬೋಟ್ ನೆಕ್ ಥರ ಬಂದಿದೆ, ಫುಲ್ ಇದು ಕಮ್ಮಿ ಇದೆ. ಇದು ಅಷ್ಟೇ ಫುಲ್ ಸ್ಲೀವ್ಲೆಸ್ಸು, ಬ್ಯಾಕ್ ನೋಡಿ ತುಂಬ ಡೀಪ್ ಇದೆ. ಈ ಪಾರ್ಟಿ ವೇರ್ಗೆಲ್ಲ ನಾವು ತುಂಬ ಚೆನ್ನಾಗಿ ಇದನ್ನು ಸ್ಯಾರಿ ಸೆಟ್ ಮಾಡ್ಕೊಂಡು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇನ್ನೂ ಇದು ಹಾಕ್ಕೊಂಡಿಲ್ಲ, ಈ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಈ ಥರ ಇದೆ ನನ್ನದು ಬ್ಲೌಸ್ ಕಲೆಕ್ಷನ್ಸು. ಸುಮಾರು ಜನ ಒಂದು 4-5 ಜನ ಕೇಳಿದ್ರಿ ಅನಿಸುತ್ತೆ ಬ್ಲೌಸ್ದು ತೋರಿಸಿ ಅಂತ ಅಂದ್ಬಿಟ್ಟು. ಇನ್ನು ಬೇರೆ ಥರ ಬ್ಲೌಸ್ಗಳನ್ನೆಲ್ಲ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಹಾಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು.